ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 25/6/2024. ಅಖಂಡ ಸೇವಾಧಾರಿ, ಅಖಂಡ ಯೋಗಿ, ಸದಾ ಮಾಸ್ಟರ್ ದಾತ ಆಗಿರುವ ವರದಾನ ಸ್ವರೂಪ, ಸದಾ ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿಯಲ್ಲಿರುವಂತಹ ಬೇಹದ್ನ ಮಕ್ಕಳು ಬೇರೆ ಆತ್ಮರಿಗೆ ತೃಪ್ತಿಯನ್ನು ಕೊಟ್ಟು ತೃಪ್ತ ಆತ್ಮರನ್ನಾಗಿ ಮಾಡುವಂತಹ ಬೇಹದ್ನ ಮಕ್ಕಳಿಗೆ ಬೇಹದ್ನ ಸೇವಾದಾರಿ ಬ್ರಹ್ಮ ಮಾಜಿಯ ನಮಸ್ಕಾರಗಳು. ಬ್ರಹ್ಮ ಮಾಜಿಯವರು ಈಗ ಹೀಗೆ ಹೇಳುತ್ತಿದ್ದಾರೆ: ಮೆಜಾರಿಟಿ ಆತ್ಮಗಳ ಇಚ್ಛೆ ಏನಾಗಿದೆ? ಮೆಜಾರಿಟಿ ಆತ್ಮಗಳ ಇಚ್ಛೆ ಸುಖ ಶಾಂತಿ ಪ್ರಾಪ್ತಿ ಮಾಡುವುದಾಗಿದೆ. ಕೆಲವು ವಿಶೇಷ ಭಕ್ತ ಆತ್ಮರು ತಂದೆಯ ಜ್ಯೋತಿ ಸ್ವರೂಪವಾದ ಪರಂ ತತ್ವದ ಸ್ವರೂಪ ಆತ್ಮರು ನೋಡ ಬಯಸುತ್ತಾರೆ. ಆದರೆ ಆ ತಂದೆಯ ಸ್ವರೂಪವನ್ನು ಜ್ಞಾನಿ ಮಕ್ಕಳು ಮಾತ್ರ ನೋಡಲು ಸಾಧ್ಯ. ಜ್ಞಾನಿ ಮಕ್ಕಳಲ್ಲಿ ತಂದೆಯ ಸಾಕ್ಷಾತ್ಕಾರವಾದಾಗ ಲೈಟ್ ಸ್ವರೂಪ ಕಾಣುವುದೇ ಹೊರತು ಆತನ ಕಣ್ಣುಗಳು ಕಾಣುವುದಿಲ್ಲ. ಅಂದರೆ ಲೈಟ್ ಸ್ವರೂಪದಲ್ಲಿ ಸ್ಥಿತರಾದಾಗ ಹಾಗೂ ಕರ್ಮಗಳು ತೀರಿದಾಗ ಆತ್ಮರಿಗೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುವಂತೆ ಲೈಟ್ನ ಗೋಳವು ಕಾಣಿಸಿಕೊಳ್ಳುತ್ತದೆ. ಈ ಸ್ಥಿತಿಯಲ್ಲಿ ಆತನನ್ನು ನೋಡಿದ ಸಾಧಾರಣ ಆತ್ಮರು ಸಹ ಪುರುಷಾರ್ಥಿ ಆತ್ಮರಾಗುತ್ತಾರೆ. ಅಂದರೆ ಬೇಹದ್ ಮಕ್ಕಳನ್ನು ನೋಡಿ ಎಲ್ಲರೂ ಪುರುಷಾರ್ಥ ಮಾಡತೊಡಗುತ್ತಾರೆ. ಕರ್ಮಗಳನ್ನು ನಾವು ಪದೇ ಪದೇ ಚೆಕ್ ಮಾಡುತ್ತಿರಬೇಕು. ನಮ್ಮ ಕರ್ಮಗಳು ಹಗುರವಾಗಿರಬೇಕು. ಅಂದರೆ ಕರ್ಮಗಳು ಭಾರವಾದಾಗ ಆ ಕರ್ಮಗಳ ಭಾರವು ನಮ್ಮನ್ನು ಕೆಳಗೆ ಎಳೆಯುತ್ತಿರುತ್ತದೆ. ಕರ್ಮಗಳು ಹಗುರವಾಗಿದ್ದಾಗ ಅದು ಧ್ಯಾನದಲ್ಲಿ ಪರಿವರ್ತನೆ ಆಗುತ್ತದೆ ಮತ್ತು ಇದುವೇ ಅಂತಿಮ ಸ್ಥಿತಿಯಾಗಿದೆ. ಬಾಪೂಜಿಯವರು 1 ಸೆಕೆಂಡಿನಲ್ಲೇ ಸಾಕಾರಿ, ಆಕಾರಿ ಮತ್ತು ನಿರಾಕಾರಿ ಈ 3 ಸ್ಥಿತಿಯಲ್ಲೂ ಇರಬಲ್ಲರು. ಎನಿ ಟೈಮ್ ಅವರು ಸಾಕಾರಿಯಲ್ಲೂ ಇರಬಹುದು, ಆಕಾರಿಯಲ್ಲೂ ಇರಬಹುದು, ನಿರಾಕಾರಿ ಸ್ಟೇಜ್ನಲ್ಲೂ ಇರಬಹುದು. ಅವರ ನಿರಾಕಾರಿ ಸ್ಟೇಜ್ನಲ್ಲೇ ಅವರು ಜ್ಞಾನವನ್ನು ಇಳಿಸುತ್ತಾರೆ. ಬ್ರಹ್ಮ ಮಾಜಿಯವರು ಬೇಹದ್ನ ಮಕ್ಕಳಿಗೆ ಒಂದು ಪ್ಲ್ಯಾನ್ ಮಾಡಲು ಹೇಳುತ್ತಿದ್ದಾರೆ. ಈ ಪ್ಲ್ಯಾನ್ನಲ್ಲಿ ಎಲ್ಲರಿಗೂ ಒಂದು ರಿಹರ್ಸಲ್, ಒಂದು ಡ್ರಿಲ್ ಮಾಡಲು ಹೇಳುತ್ತಿದ್ದಾರೆ. ಅದು ಎಂತಹ ಪ್ರಾಕ್ಟೀಸ್ ಡ್ರಿಲ್ ಅಂದರೆ ಅತಿ ಮತ್ತು ಅಂತ್ಯದ ಡ್ರಿಲ್ ಎಂದು ಹೇಳುತ್ತಿದ್ದಾರೆ. ನೀವು ನಿಮ್ಮ ಹತ್ತಿರದವರೊಡನೆ ಸಂಪರ್ಕದಲ್ಲಿದ್ದರೂ ಒಂದು ರೀತಿಯ ಡಿಟ್ಯಾಚ್ಮೆಂಟಿನ ಭಾವದಲ್ಲಿ ಇರಿ ಮತ್ತು ಯಾವಾಗಲೂ ಲೈಟ್ ಹೌಸ್ನ ಜ್ಯೋತಿ ಪ್ರಕಾಶಮಯ ದೇಶ, ನಮ್ಮ ಬೇಹದ್ನ ಪರಂಧಾಮ, ನಾವು ಯಾವಾಗಲೂ ಈ ಪರಂಧಾಮದಲ್ಲೇ ಇದ್ದೇವೆ, ತಂದೆಯ ಮುಂದೆಯೇ ಇದ್ದೇವೆ. ನಾವು ನಮ್ಮ ಲೈಟ್ ಹೌಸ್ನಲ್ಲಿ ಅಂದರೆ ನಮ್ಮ ಪ್ರಕಾಶಮಯ ದೇಶದಲ್ಲಿ ಇದ್ದೇವೆ. ಈ ನಮ್ಮ ದೇಶದಲ್ಲಿ ವಾಯುಮಂಡಲವು ಚುಂಬಕೀಯ ವಾಯುಮಂಡಲವಾಗಿದೆ. ಇಲ್ಲಿ ಪರಂಪ್ರಕಾಶ ಪರಂ ತತ್ವದ ವಾಯುಮಂಡಲವಿದೆ. ಹಾಲಿನಂತಹ ಬಿಳಿಯ ಪರಂಪ್ರಕಾಶವಿದೆ. ಇಲ್ಲಿ ಎಲ್ಲೆಡೆ ಸುತ್ತಲೂ ನಮಗೆ ಪ್ರಕಾಶವೇ, ಹಾಲಿನಂಥ ಪ್ರಕಾಶವೇ ಕಾಣಿಸುತ್ತದೆ, ಬೇರೆ ಏನೂ ಕಾಣಿಸುವುದಿಲ್ಲ. ಅಂದರೆ ಇಲ್ಲಿ ಸ್ಥೂಲದಲ್ಲಿ ನೀವು ನಿಮ್ಮ ಕರ್ಮಗಳನ್ನು ಮಾಡುತ್ತಿರಬೇಕು ಮತ್ತು ನಿಮ್ಮ ಬುದ್ಧಿಯಿಂದ ನೀವು ಪರಂಧಾಮದಲ್ಲೂ ಇರಬೇಕು. ಇದೇ ಆ ಅತಿ ಮತ್ತು ಅಂತ್ಯದ ಡ್ರಿಲ್ ಆಗಿದೆ. ಬೇಹದ್ನ ಮಕ್ಕಳು ಒಂದು ಕ್ಷಣ ಕೂಡ ಜ್ಞಾನವಿಲ್ಲದೆ, ಸರ್ವಿಸ್ ಇಲ್ಲದೆ, ಅಂದರೆ ಸರ್ವಿಸ್ ಮಾಡದೆ ಇರುವುದೇ ಇಲ್ಲ. ಯಾವಾಗಲೂ ತಂದೆಯ ನೆನಪಿನಲ್ಲೇ ಇರುತ್ತಾರೆ. ಬೇಹದ್ನ ಮಕ್ಕಳೇ, ನೀವು ಈಗ ಪುರುಷಾರ್ಥ ಮಾಡಬೇಕು, ವಿಶ್ವ ಸೇವಾಧಾರಿ ಆಗಬೇಕು. ಬೇಹದ್ನ ಸೇವಾಧಾರಿ
ವಿಶ್ವ ಕಲ್ಯಾಣಕಾರಿ ರಾಜ ಋಷಿಗಳಾಗಬೇಕು, ತಪಸ್ವಿಗಳಾಗಬೇಕು, ಸದಾ ಬೇಹದ್ನ ತಂದೆಯ ನೆನಪಿನಲ್ಲೇ ಇರಬೇಕು ಎಂದು ಹೇಳುತ್ತಿದ್ದಾರೆ. ಬೇಹದ್ ಕೆ ಬೇಹದ್ ಕಿ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ.